ಬೆಥಲ್ ಕಾಲೇಜಿನಲ್ಲಿ ಸಮನ್ವಯ ಸಮಾರಂಭ. ಜನಸಂಖ್ಯೆಯಲ್ಲ ಮಾನವ ಸಂಪನ್ಮೂಲ, ವಿದ್ಯಾರ್ಥಿಗಳಿಗೆ ಗೊಂಡವಾಳರ ಸಂದೇಶ. ಗಂಗಾವತಿ ಜೂನ್ 23 ನಗರದ ಬೆಥಲ್ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಭವ್ಯವಾಗಿ ಸ್ವಾಗತ ಸಮಾರಂಭ ಹಾಗೂ ಸಮನ್ವಯ ಸಮಾರೋಪವನ್ನ ಆಯೋಜಿಸಲಾಯಿತು. ಈ ಕಾರ್ಯಕ್ರಮವನ್ನ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಶ್ರೀ ವಿ ಗೊಂಡಬಾಳ ಅವರು ತಮ್ಮ ಪ್ರೇರಣಾದಾಯಕ ಭಾಷಣದಲ್ಲಿ ನಾವು ಜನಸಂಖ್ಯೆ ಎಂಬ ಪದವನ್ನ ಬಳಸುವುದನ್ನ ಬಿಟ್ಟು ಮಾನವ ಸಂಪನ್ಮೂಲ ಎಂಬ ದೃಷ್ಟಿಕೋನದಿಂದ ಚಿಂತನೆ ಮಾಡಬೇಕು. ಪ್ರತಿ ವ್ಯಕ್ತಿಯ ಶ್ರಮ ದೇಶದ ಅಭಿವೃದ್ಧಿಗೆ ಪೂರಕವಾಗಿರಬೇಕು. ಗೆಲುವಿಗೆ ಅಪಾರ ಮೌಲ್ಯವಿದ್ದರೆ ಸೋಲಿನಲ್ಲೂ ಪಾಠಗಳಿರುತ್ತವೆ. ಥಾಮಸ್ ಅಲ್ವಾ ಎಡಿಸನ್ ಅವರು ಬದುಕು ನೂರಾರು ಬಾರಿ ವಿಫಲವಾದರೂ ಕುಗ್ಗದಿ ಸಾಧನೆ ಮಾಡಿದ್ದು ವಿದ್ಯಾರ್ಥಿಗಳಿಗೆ ಪ್ರೇರಣೆಯ ಆಗರವಾಗಿರಬೇಕು ಎಂದು ಅಭಿಪ್ರಾಯಪಟ್ಟರು. ಸಂಸ್ಥೆಯ ಅಧ್ಯಕ್ಷ ಶ್ರೀ ರಾಜು ಸುಧಾಕರ್ ಅವರು ಮಾತನಾಡುತ್ತಾ, ವಿದ್ಯಾರ್ಥಿಗಳ ಭವಿಷ್ಯ ಪ್ರಬಲವಾಗಬೇಕಾದರೆ ಜ್ಞಾನ, ಶಿಸ್ತು ಮತ್ತು ನೈತಿಕತೆ ಅನಿವಾರ್ಯ. ಬೆಥಲ್ ಶಿಕ್ಷಣ ಸಂಸ್ಥೆ ಶ್ರೇಷ್ಠತೆಯತ್ತ ವಿದ್ಯಾರ್ಥಿಗಳನ್ನ ಕರೆದೊಯ್ಯುವ ಉದ್ದೇಶ ಹೊಂದಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಕಾಲೇಜಿನ ರಾಷ್ಟ್ರಮಟ್ಟದ ಕ್ರೀಡಾ ಸಾಧನೆಗೈದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಗೌರವಿಸಿ ಸನ್ಮಾನಿಸಲಾಯಿತು. ವೇದಿಕೆಯ ಮೇಲೆ ಅವರನ್ನ ಪ್ರಶಸ್ತಿ ನೀಡಿ ಅಭಿನಂದಿಸಲಾಯಿತು. ಇವರ ಸಾಧನೆ ಇತರ ವಿದ್ಯಾರ್ಥಿಗಳಿಗೆ ಮಾದರಿಯಾಗಲಿ ಎಂದು ಅತಿಥಿಗಳು ಆಶಯ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಬೆಥಲ್ ಶಿಕ್ಷಣ ಸಂಸ್ಥೆಯ ಆಡಳಿತಾಧಿಕಾರಿ ಶ್ರೀಮತಿ ಹೇಮಾ ಸುಧಾಕರ್, ಕಾರ್ಯದರ್ಶಿ ಶ್ರೀ ಬ್ಯಾಬೇಜ್ ಮಿಲ್ಟನ್, ಖಜಾಂಚಿ ಶ್ರೀ ಸುಜಾತಾ ರಾಜು, ಉಪನ್ಯಾಸಕ ವೃಂದ ಹಾಗೂ ಸಿಬ್ಬಂದಿ ವರ್ಗದ ಸದಸ್ಯರು ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನ ಪ್ರಭಾವಶಾಲಿಯಾಗಿ ನಿರ್ವಹಿಸಲಾಯಿತು. ನಂದು MSc ಫಿಸಿಕ್ಸ್, ನಂದು ಸೈನ್ಸ್ ಬ್ಯಾಕ್ಗ್ರೌಂಡ್ ಆದರೂ ನಾನು ಓದಿದ್ದೇನು ಒಂದಂದ್ರೆ ಅಪಾಯಿಂಟ್ಮೆಂಟ್ಗೆ ಭಾರತದ ಇತಿಹಾಸ. ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕಾಮನ್ ಆಗಿ ಬರೋದೇನು ಅಂದ್ರೆ ಆಧುನಿಕ ಭಾರತದ ಇತಿಹಾಸ, ಭಾರತದ ಭೂಗೋಳ, ಭಾರತದ ಅರ್ಥಶಾಸ್ತ್ರ, ಆಲ್ಮೋಸ್ಟ್ ಇವೆಲ್ಲ ಏನಂದ್ರೆ ಆರ್ಟ್ಸ್ ಸಬ್ಜೆಕ್ಟ್ಸ್. ಹಿಂಗಾಗಿ ಇವರೊಬ್ರು ಡಾಕ್ಟರ್ ಇಂಜಿನಿಯರ್ ಆಗ್ಬೋದು, ಆದ್ರೆ ಡಾಕ್ಟರ್ ಇಂಜಿನಿಯರ್ಸ್ ಎಲ್ಲರನ್ನೂ ಕುಂತ್ಕೊಂಡು ಮೀಟಿಂಗ್ ಮಾಡ್ತಕ್ಕಂಥ ಹೆಡ್ ಆಫ್ ದ ಡಿಸ್ಟ್ರಿಕ್ಟ್ ಯಾರು ಇರ್ತಾರೆ ಅಂದ್ರೆ IAS ಆಫೀಸರ್ ಇರ್ತಾರೆ. ಅವರು ಕ್ವಾಲಿಫಿಕೇಶನ್ ಅಂದ್ರೆ ಆರ್ಟ್ಸ್ ಇರುತ್ತೆ ಅಥವಾ ಕಾಮರ್ಸ್ ಇರುತ್ತೆ. ಇದು ವಾಸ್ತವ. ಇದನ್ನ ನಾವು ಒಪ್ಕೋಬೇಕಾಗುತ್ತೆ. ಮತ್ತು ಇನ್ನೊಂದು PUC ಮುಗಿಸಿದ ತಕ್ಷಣ ಜಾಬ್ ಆಪರ್ಚುನಿಟೀಸ್ ಹೆಂಗೆ ಸ್ಟಾರ್ಟ್ ಆಗ್ತಾವೆ ಅಂದಂದ್ರೆ